Hallelujah. 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 Praise the Lord. Praise the Lord. Praise the Lord. Praise the Lord. ಸಂತೋಷವುಳ್ಳವರಿಂದ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. Praise the Lord. Hallelujah. Praise the Lord. Praise the Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕಳೆದ ಒಂದು ವಾರ ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ಪರಿಪಾಲಿಸಿದ್ದಾರೆ. ಅದನ್ನು ನೆನೆಸಿ ಕರಗಳನ್ನು ಎತ್ತಿ ದೇವರಿಗೆ ನಾವು ಮೊಟ್ಟ ಮೊದಲನಾಗಿ ಸ್ತೋತ್ರವನ್ನು ಸಲ್ಲಿಸುವ, ಕೃತಜ್ಞತೆಯನ್ನು ಸಲ್ಲಿಸುವ. ನಮ್ಮ ಮುಂದಿರುವಂತಹ ಸಮಯ ನಾವು ದೇವರನ್ನು ಆರಾಧಿಸುವ, ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ, ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಉನ್ನತನಾದ ದೇವರಿಗೆ ಸ್ತೋತ್ರ. ಶಂದರ ಕಲಮಸಿ ಯೇಸುವ 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 ನಿನಗೆ ಸ್ತೋತ್ರ. ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿ, ಬಿಟ್ಟುಕೊಡದೆ ಸ್ತೋತ್ರವನ್ನು ಸಲ್ಲಿಸಿರಿ. ಓರಿ ಬಾಬಾ ಶಂದರ ಕಲಮಸಿ ವೈದ್ಯ ಶಕ್ತಿನ ಬರೆಸಿ ಯೇಸುವ 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 ಯೇಸುವೆ ನಿನ್ನ ಪ್ರಸನ್ನತೆ ನಮಗೆ ಬೇಕು ಸ್ವಾಮಿ. ಈ ಸಾಯಂಕಾಲದ ಆರಾಧನೆಯಲ್ಲಿ ನಿನ್ನ
The joy of the Lord is my strength. The joy of the Lord is my strength. ಸಂತೋಷವುಳ್ಳವರು Hallelujah Hallelujah Amen. ನಮಗೆಲ್ಲ ಜೆರುಬ್ಬಾಬೆಲನ ಬಗ್ಗೆ ಗೊತ್ತುಂಟಲ್ಲ. ಜೆರುಬ್ಬಾಬೆಲನು ಯುದ್ಧಕ್ಕೆ ಹೋಗುವಾಗ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿಮಗೆ ಜಯವನ್ನ ಕೊಡ್ತೇನೆ ಎಂಬುದಾಗಿ. ಆಮೇಲೆ ಅದು ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನ ಬಲದಿಂದಲೇ ಎಂಬುದಾಗಿ. ಇವತ್ತು ದೇವರು ನಮಗೆ ಆತನ ಆತ್ಮನಿಂದಲೇ ಜಯವನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಮಂದಿ ಸಂತೋಷವುಳ್ಳವರಾಗಿದ್ದಾರೆ? ಸಂತೋಷವುಳ್ಳವರು ಗಟ್ಟಿಯಾಗಿ ಹೇಳಬೇಕು, ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಇದ್ದಾಗೆ ಇರುವುದಿಲ್ಲ, ನೀವು ಮೇಲಕ್ಕೆ ಹೋಗುವವರಾಗಿದ್ದೀರಿ, ನೀವು ಹಂತ ಹಂತ ಮೇಲಕ್ಕೆ ಹೋಗುವವರಾಗಿದ್ದೀರಿ. ಆಮೆನ್ ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕರ್ತನು ನಮ್ಮಲ್ಲಿದ್ರೆ ನಮಗೆ ಬಲಹೀನತೆ ಇರುವುದಿಲ್ಲ ಎಂಬುದಾಗಿ. ನಮಗೆ ಎಷ್ಟು ಮಂದಿ ಹೇಳ್ತೀರಿ ನನಗೆ ಬಲಹೀನತೆ ಇಲ್ಲ, ನನಗೆ ದೇವರು ಬಲವನ್ನ ಕೊಟ್ಟಿದ್ದಾನೆ. ಗಟ್ಟಿಯಾಗಿ ಹೇಳ್ರಿ, ದೇವರು ಬಲವನ್ನ ಕೊಟ್ಟಿದ್ದಾನೆ. ಆ ಕೆಪ್ಪನಿಗೆ ಕೇಳಬೇಕು, ನೀವು ಹೇಳುದು, ದೇವರು ನನಗೆ ಬಲವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ನಾವು ದೇವರಲ್ಲಿ ಜಯಶಾಲಿಯಾಗಿದ್ದೇವೆ. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ಸಂಗಡ ಇರುವುದರಿಂದ ನಾವು ಯಾರಾಗಿದ್ದೇವೆ? ನಾವು ಜಯಶಾಲಿಯಾಗಿದ್ದೇವೆ. ಬೇರೆಯವರು ನಮ್ಮನ್ನು ನೋಡಿ ಹೇಳ್ಬೇಕು, ನಾವು ಪರಾಕ್ರಮಶಾಲಿ ಎಂಬುದಾಗಿ. ಗಿದ್ಯೋನನಿಗೆ ಸುಮ್ಮನೆ ಅಲ್ಲ ದೇವರು ಹೇಳಿದ್ದು ನೀನು ಪರಾಕ್ರಮಶಾಲಿ ಅಂತ. ಯಾಕಂದ್ರೆ ದೇವರು ಅವನ ಸಂಗಡ ಇದ್ರಿಂದ ಅವನಿಗೆ ಹೇಳಿದ್ದು ನೀನು ಪರಾಕ್ರಮಶಾಲಿ ಅಂತ. ಇವತ್ತು ದೇವರು ನಮ್ಮ ಸಂಗಡ ಇದ್ದಾನೆ, ಹಾಗಾದ್ರೆ ನಾವು ಯಾರಾಗಿದ್ದೇವೆ? ಪರಾಕ್ರಮಶಾಲಿಗಳು. ಗಟ್ಟಿಯಾಗಿ ಯಾರಾಗಿದ್ದೇವೆ? ಪರಾಕ್ರಮಶಾಲಿಗಳು. ಆಮೆನ್. ನಾನು ಉಡುಪಿಯಲ್ಲಿ ಹೀಗೆ ಹೇಳ್ತಿದ್ದೆ, ನಮ್ಮ ಸಂತೋಷಕ್ಕೆ ಕಾರಣ ಯಾರು? ನಮ್ಮ ಅಭಿವೃದ್ಧಿಗೆ ಕಾರಣ ಯಾರು? ಆಮೆನ್. ಸಿಂಹದ ಮಕ್ಕಳು ನಾವಾಗಿದ್ದೇವೆ. ಸ್ವಾಮಿ ಯೂದ ಕುಲದ ಸಿಂಹ ಆಗಿದ್ದಾರೆ. ಸೊ ಸಿಂಹದ ಮಕ್ಕಳು ಏನ್ ಮಾಡ್ತಾರೆ? ಗರ್ಜಿಸುತ್ತ ಆರಾಧನೆ ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿದ್ದೀರಾ? ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ದೇವರನ್ನು ಆರಾಧಿಸಿ ಆತನ ನಾಮವನ್ನು. Thank you, Lord. Thank you, Jesus.
ಡೆಡಿಕೇಟ್ ಆಗಿ ನಾವು ಈ ತ್ಯಾಗವನ್ನು ಮಾಡೋಣ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜ ನೀ ಮಾಡಿದ ಉಪಕಾರವ ಎಲ್ಲೆಂದು ಸ್ಮರಿಸುವೆನು. ರಾಜ ನೀ ಮಾಡಿದ ಉಪಕಾರವ ಎಲ್ಲೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ ಬಲಹೀನ ಸಮಯದಲ್ಲಿ ಬಲವನ್ನು ಕೊಡುವ ಆತನಾಗಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಅಂದಾಲು ಯೇಸುವ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ರಾಜನೇ. ನಿನ್ನ ಹಾಗೆ ಯಾರಿಲ್ಲ ರಾಜನೇ. ನೀನು ನಮ್ಮ ಆಶ್ರಯ ಗಿರಿಯಾಗಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ ಸ್ವಾಮಿ ಈ ಭೂಲೋಕದಲ್ಲಿ ರಾಜನೇ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ನೆರವೇರಲಿ ಅಪ್ಪ, ನೆರವೇರಲಿ ಸ್ವಾಮಿ. ಓ ವೈಡಲ್ ಪ್ರಭುದ ಶಕ್ತಿನ ಬೆರೆಸಿಯ ಯೇಸುವ ನಿನಗೆ ವಂದನೆ, ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ರಾಜನೇ. ಕಣ್ಣು ಕಾಣದೇ ಇರುವಂತಹ, ಕಿವಿ ಕೇಳದೇ ಇರುವಂತಹ, ಮನಸ್ಸು ಊಹಿಸದೇ ಇರುವಂತಹ ಕಾರ್ಯಗಳನ್ನ ನೀನು ಮಾಡುತ್ತೀಯ. ಅದಕ್ಕೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅದನ್ನು ನಾವು ನಂಬುತ್ತೇವೆ ಸ್ವಾಮಿ, ನಂಬುತ್ತೇವೆ ರಾಜನೇ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿನಗೆ ಸ್ತೋತ್ರ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಸ್ವರ್ಗದ ಒಡೆಯನೇ ಆರಾಧನೆ, ಭೂರಾಜ ರಾಜನೇ ಆರಾಧನೆ, ಸರ್ವಕ್ಕೂ ಯಜಮಾನನೇ ಆರಾಧನೆ, ಘನಮಾನ ಮಾಡಿದೆನು ನಿನ್ನದೇ ಸದಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ.
ಆಶೀರ್ವದಿಸು ಸ್ವಾಮಿ. ನಿನ್ನ ಬಲದಿಂದ ನಿನ್ನ ಆತ್ಮನಿಂದ ಅವರನ್ನು ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆ, ನಾವು ಇದ್ದಾಗೆ ಇರುವುದಿಲ್ಲ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾವು ಮೇಲಕ್ಕೆ 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 ಹೋಗುವವರಾಗಿದ್ದೇವೆ ರಾಜನೇ. ತಂದೆ, ಮುಂದಿನ ಎಲ್ಲ ಭಾಗಗಳನ್ನು ಹೇಳುವಾಗಿ ಆಶೀರ್ವದಿಸು ತಂದೆ. ಅನೇಕ ಸಾಕ್ಷಿ ಭಾಗಗಳನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ಎಬ್ಬಿಸು. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ವಾಕ್ಯದೊಂದಿಗೆ ನೀ ನಮ್ಮ ಸಂಗಡ ಸೇವಕರ ಮೂಲಕ ಮಾತನಾಡು ರಾಜನೇ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸತ್ಯವೇದದಲ್ಲಿ ದೇವರ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡುವ. ನಾನು ಆರಿಸಿಕೊಂಡ ಭಾಗ ಅದು ಕೀರ್ತನೆಗಳ ಪುಸ್ತಕ 121ನೇ ಕೀರ್ತನೆ, ಅದರಲ್ಲಿ 7 ಮತ್ತು 8ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. Psalm number 121 verses 7 and 8. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ. ಹಲ್ಲೆಲೂಯಾ! ಎಂಥ ಒಂದು ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾನೆ. ನಮ್ಮ ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರಾಗಿದ್ದಾನೆ. ಎಷ್ಟು ಜನ ಇವತ್ತು ವಾಗ್ದಾನವನ್ನು ನಂಬುತ್ತೀರಿ? ನಾನು ಹೇಳ್ತಿರೋ ವಾಗ್ದಾನವನ್ನು ನಂಬಬೇಕು. ನಾವು ದೇವರು ಕೊಟ್ಟ ವಾಗ್ದಾನ ಹೌದು ಮತ್ತು ಆಮೇನ್ ಆಗಿದೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ಏನ್ ಮಾಡ್ತಾನೆ? ತಪ್ಪಿಸ್ತಾನಂತೆ. ಹಾಗಾದ್ರೆ ಕೇಡು ಎಂಬುದುಂಟು. ವೈರಿದ್ದಾನೆ, ಶತ್ರು ಇದ್ದಾನೆ. ಆದ್ರೆ ಶತ್ರುಗೆ ಭಯಪಡುವುದು ಬೇಡ, ಕೇಡಿಗೆ ಭಯಪಡುವುದು ಬೇಡ. ನಮ್ಮ ಸಂಗಡ ಒಬ್ಬ ದೇವರಿದ್ದಾನೆ. ಹೇಳ್ರಿ, ನನ್ನ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ! ಅವನಿರುವಾಗ ನಾವು ಭಯಪಡಬೇಕಾಗಿಲ್ಲ. ಯಾಕೆಂದ್ರೆ ಅವರು ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾನೆ. ಸೈತಾನನ ಕೆಲಸ ಏನು ಗೊತ್ತಿಲ್ಲ? ನಮ್ಮ ಪ್ರಾಣವನ್ನು ತೆಗೆಯುವುದು. ನಾವು ನೋಡ್ತೇವೆ, ಲೋಕದಲ್ಲಿ ಅನೇಕ ಜನರು ಭಯಪಡ್ತಾರೆ. ಅವರಿಗೆ, ಯಾರಿಗೆ? ಸೈತಾನನಿಗೆ ಭಯಪಡ್ತಾರೆ. ಆದ್ರೆ ನಾವು ಸೈತಾನಿಗೆ ಏನ್ ಮಾಡೋದಿಲ್ಲ, ಭಯಪಡುವುದಿಲ್ಲ. ನಾವು ಯಾರಿಗೆ ಭಯಪಡ್ತೇವೆ? ನಮ್ಮ ದೇವರಿಗೆ ಭಯಪಡ್ತೇವೆ. ಅಲ್ಲಿ ಎಷ್ಟು ಜನ ಇಲ್ಲಿ ದೇವರಿಗೆ ಭಯಪಡ್ತಾ ಇದ್ದೇವೆ? ಅಲ್ಲಿ ನಾವು ದೇವರಿಗೆ ಮಾತ್ರ ಭಯಪಡ್ಬೇಕು. ನಾವು ಸೈತಾನನಿಗೆ ಭಯಪಡಬಾರದು. ಆಮೇಲೆ ನೀವು ಸೈತಾನನಿಗೆ ಭಯಪಟ್ರೆ ಅವನು ಏನ್ ಮಾಡ್ತಾನೆ? ಜಾಸ್ತಿ ಭಯಪಡಿಸ್ತಾನೆ. ಇದು ಫ್ಯಾಕ್ಟ್ ನಾನು ಹೇಳೋದು. ಆಮೇಲೆ ಅಲ್ಲಿ ನೀವು ನೋಡಿ, ಮನೆಯಲ್ಲಿ ಒಂದು ಸೌಂಡ್ ಬಂದ್ರೆ, ಚಿಕ್ಕ ಸೌಂಡ್ ಬಂದ್ರೆ ನೀವು ಎದುರಿದ್ರೆ ಏನಾಗ್ತದೆ? ನೆಕ್ಸ್ಟ್ ದೊಡ್ಡ ಸೌಂಡ್ ಆಗ್ತದೆ. ಯಾಕೆ ಗೊತ್ತಿಲ್ಲ? ಅವನು ನೀವು ಎದುರಿದ್ರೆ ಮತ್ತು ಜಾಸ್ತಿ ಎದುರಿಸ್ತಾನೆ. ಇವತ್ತು ನಾನು ಹೇಳ್ತೇನೆ, ಶತ್ರುವಿನ ಮೇಲೆ ದೇವರಿಗೆ ಆಲ್ರೆಡಿ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಲ್ಲಿ ಶತ್ರುವಿನ ಎಲ್ಲ ತಲೆಗಳನ್ನು ಕರ್ತನು ಚಚ್ಚಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಒಂದು ಯೋಹನ ಪತ್ರಿಕೆ ನಾವು ನೋಡ್ತೇವೆ, ಏನಂತ ಹೇಳಿದ್ರೆ, ಸೈತಾನನ ರಾಜ್ಯವನ್ನು ಲಯಪಡಿಸೋದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದಂತ ವಾಕ್ಯ ಇರ್ತದೆ. ಹಾಗಾದ್ರೆ ಯೇಸು ಬಂದದ್ದೇ ಸೈತಾನನ ರಾಜ್ಯವನ್ನು ತೊಳಿಲಿಕ್ಕೆ. ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತದಲ್ಲಿ ಒಬ್ಬ ದೇವರಿದ್ದಾನೆ. ಅಲ್ಲಿ ನನ್ನ ಜೀವಿತದಲ್ಲಿ ಒಬ್ಬ ದೇವರಿದ್ದಾನೆ. ಆತನು ಇವತ್ತು ಮಾತನಾಡ್ತಿದ್ದಾನೆ ಏನಂತ ಹೇಳಿದ್ರೆ, ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸ್ತಾನೆ, ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ. ನಂತರ ನಿನ್ನ ಪ್ರಾಣವನ್ನು ಏನ್ ಮಾಡ್ತಾನಂತೆ? ಕಾಯುತ್ತಾನಂತೆ. ನಮ್ಮ ಪ್ರಾಣಕ್ಕೆ ದೇವರು ಬೆಲೆ ಕೊಟ್ಟಿದ್ದಾನೆ. ನಮ್ಮ ಪ್ರಾಣ ಅದು ಈಗ ಎಲ್ಲಿ ಮರೆಯಾಗಿದೆ? ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಪ್ರಾಣ ಯಾರಲ್ಲಿ ಮರೆಯಾಗಿದೆ ಅಂತೆ? ಕ್ರಿಸ್ತ ಯೇಸುವಿನಲ್ಲಿ ಏನಾಗಿದೆ? ಮರೆಯಾಗಿದೆ ಅಂತೆ. ಇವತ್ತು ನಿನ್ನ ಪ್ರಾಣ ಎಲ್ಲಿ ಮರೆಯಾಗಿದೆ? ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿದೆ. ನನಗೆ ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ಪ್ರಾಣ ಮರೆಯಾಗಿರುವಾಗ ನಿನ್ನ ಪ್ರಾಣವನ್ನು ಮುಟ್ಲಿಕ್ಕೆ ಯಾವ ಸೈತಾನದಿಂದ ಆಗುವುದಿಲ್ಲ. ನಾನು ಇವತ್ತು ನಿಮಗೆ ನೇರವಾಗಿ ಹೇಳ್ತೇನೆ, ಯಾಕೆ ಗೊತ್ತಿಲ್ಲ, ಪರಿಶುದ್ಧಾತ್ಮನು ನೇರವಾಗಿ ನಿಮ್ಮೊಂದಿಗೆ ಮಾತನಾಡ್ತಾನೆ. ನಿಮ್ಮ ಪ್ರಾಣ ತೆಗಿಲಿಕ್ಕೆ ಯಾರಿಂದ ಸಾಗುವುದಿಲ್ಲ. ಅಲ್ಲಿ ಸೈತಾನನಿಂದ ಯಾವುದೇ ಪ್ರಾಣ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಿನಗೊಬ್ಬ ದೇವರಿದ್ದಾನೆ. ಅವನಿನ್ನು ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ. ನಿನ್ನ ಪ್ರಾಣವನ್ನು ಅವನು ಕಾಪಾಡ್ತಾನೆ ಅಂತ ಸತ್ಯವೇದ ಹೇಳ್ತಾ ಉಂಟು. ಬೈಬಲ್ ಅಂತ ನಂತರ ನೀನು ಹೋಗುವಾಗಲೂ ನೀನು ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಏನ್ ಮಾಡ್ತಾನೆ? ಕಾಪಾಡ್ತಾನಂತೆ. ಹೋಗುವಾಗಲೂ ಸಹ ಬರುವಾಗ ಸಹ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕರಿಗೆ ಭಯ. ನಾವು ವೆಹಿಕಲ್ ಬಿಡುವಾಗ ಸಹ ಭಯ. ಆಮೇಲೆ ಯಾಕೆ ಗೊತ್ತಿಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದೆ. ನಾನು ಹೇಳ್ತೇನೆ, ನೀನು ನಿನ್ನ ವೆಹಿಕಲ್ ಮೇಲೆ ರಕ್ತದ ಮುದ್ರೆ ಹಾಕಿ ಹೋಗು. ಯಾವ ವೆಹಿಕಲ್ ಏನು ಪ್ರಾಬ್ಲಮ್ ಆಗದಂಗೆ ದೇವರು ಕಾಪಾಡ್ತಾನೆ. ನೀನು ಮನೆಯಿಂದ ಹೊರಡುವಾಗ ನಿನ್ನ ಮೇಲೆ ಯೇಸುವಿನ ರಕ್ತವನ್ನು ಹಾಕು. ನಾನು ಹೇಳ್ತೇನೆ, ಯಾವ ಶತ್ರು ನಿನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ನೀನು ಹೋಗುವಾಗಲೂ ಬರುವಾಗಲೂ ಕರ್ತನಿನ ಸಂಗಡ ಇರ್ತಾರಂತ ಸತ್ಯವೇದ ಹೇಳ್ತದೆ. 121
121ನೇ ಕೀರ್ತನೆ ಒಂದು ದೊಡ್ಡ ಆಶೀರ್ವಾದವಾದ ಕೀರ್ತನೆ ಆಗಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಈ 121ನೇ ಕೀರ್ತನೆಯ ಆಶೀರ್ವಾದವನ್ನು ದೇವರು ಇವತ್ತು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ನಾವು ಯಾವುದಕ್ಕೆ ಭಯಪಡಬಾರ್ದು ಅಂತ ಹೇಳಿದ್ರೆ, ನಾವು ಲೋಕ ಹೇಳುವುದಕ್ಕೆ ಭಯಪಡಬಾರ್ದು, ಲೋಕ ಹೇಳುವುದಕ್ಕೆ ಭಯಪಡಬಾರ್ದು. ಮನುಷ್ಯ ಏನ್ ಹೇಳ್ತಾನೆ ಅದಕ್ಕೆ ಭಯಪಡಬಾರ್ದು. ಮನುಷ್ಯರು ಹೇಳ್ತಾನೆ ಏನಂತ ಹೇಳಿದ್ರೆ, ನೀನು ಸಾಯ್ತಿ ಎಂಬುದಾಗಿ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಸಾಯಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ಆಮೇಲೆ ಸತ್ಯವಾದ ಹೇಳ್ತದೆ ಕೀರ್ತನೆಗಾರ, ನಾನು ಸಾಯುವುದಿಲ್ಲ, ಜೀವಲೋಕದಲ್ಲಿ ಯೆಹೋವನ ಕ್ರಿಯೆಯನ್ನು ನಾನು ಸಾಕ್ತೇನೆ ಎಂಬುದಾಗಿ. ಇವತ್ತು ನಾನು ಹೇಳಿದ್ರೆ ನಿಮ್ಮನ್ನು ಯಾವ ಶತ್ರು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ದೇವರ ಮೇಲೆ ಮನಸ್ಸಿಡುವಾಗ, ದೇವರನ್ನು ಹತ್ತುಕೊಂಡು ನಡೆಯುವಾಗ ದೇವರು ನಮ್ಮನ್ನು ಎಲ್ಲ ಕೆಡುಕಿನಿಂದ ತಪ್ಪಿಸ್ತಾನೆ, ಎಲ್ಲ ಕೆಡುಕಿನಿಂದ ತಪ್ಪಿಸ್ತಾನೆ. ಸೈತಾನನಿಗೆ ಒಂದು ಬಲ ಉಂಟು, ಅದಕ್ಕಿಂತ ದೊಡ್ಡ ಬಲ ದೇವರದು. ಎಷ್ಟು ಜನ ನಂಬ್ತೀರಿ? ಒಂದು ಸಮಯ ಇತ್ತು ಸೈತಾನನ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ದ, ಆದ್ರೆ ಇವತ್ತು ನಮಗೆ ಆಳ್ವಿಕೆ ಮಾಡ್ಲಿಕ್ಕೆ ದೇವರು ಕೃಪೆ ಕೊಡುತ್ತಾನೆ. ಯಾವ ವಿಷಯಕ್ಕೆ ನೀವು ಭಯಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ಅದರ ಮೇಲೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅದರ ಮೇಲೆ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆಮೇಲೆ ಇವತ್ತು ನಾನು ಒಂದು ಕಾಲದಲ್ಲಿ ಎದುರುತ್ತಿದ್ದೆ, ಆದ್ರೆ ಇವತ್ತು ನಾನು ಎದುರುವುದಿಲ್ಲ. ಯಾಕೆ ಗೊತ್ತಿಲ್ಲ? ನನ್ನ ದೇವರು ದೊಡ್ಡವನದಕ್ಕೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಎಷ್ಟು ಜನ ನಂಬ್ತೀವಿ ನಮ್ಮ ದೇವರು ದೊಡ್ಡವನು? ಅನೇಕ ಸಾರಿ ನಮ್ಮ ಪ್ರಾಣವನ್ನು ತೆಗಿಲಿಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ನಮ್ಮ ಪ್ರಾಣವನ್ನು ತೆಗಿಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಯಾಕೆ ಗೊತ್ತಿಲ್ಲ? ನಮ್ಮ ಪ್ರಾಣ ದೇವರ ಕರದಲ್ಲಿ ಇರುವುದರಿಂದ. ಬೈಬಲ್ ಅಂತ ನಿಮ್ಮ ಒಂದೊಂದು ಕೂದಲು ಯಾರ ಎಣಿಕೆಯಲ್ಲಿ ಉಂಟಂತೆ? ದೇವರ ಎಣಿಕೆಯಲ್ಲಿ ಉಂಟಂತೆ. ಹಾಗಾದ್ರೆ ನಿಮ್ಮ ಒಂದೊಂದು ಕೂದಲು ಎಣಿಕೆಯಲ್ಲಿಟ್ಟ ದೇವರು ನಿಮ್ಮ ಬಗ್ಗೆ ಕ್ಯಾರ್ ತಗೊಳ್ಳುವುದಿಲ್ಲವಾ? ನಿಮ್ಮ ಬಗ್ಗೆ ಚಿಂತಿಸುವುದಿಲ್ಲವಾ? ನಿಮ್ಮ ಬಗ್ಗೆ ರಕ್ಷಣೆ ಕೊಡುವುದಿಲ್ಲವಾ? ನಾನು ಹೇಳ್ತೇನೆ, ಈ ದಿವಸ ಮೊದಲುಗೊಂಡು ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಯಾವುದಕ್ಕೆ ಸಹ ಭಯ ಪಡುವುದು ಬೇಡ. ಅಲ್ಲಿ ನಮ್ಮ ದೇವರಿಗೆ ಮಾತ್ರ ಭಯಪಡ್ರಿ, ದೇವರಿಗೆ ಮಾತ್ರ ಭಯಪಡ್ರಿ. ನೋಡಿ, ದಾವೀದನ ಜೀವಿತದಲ್ಲಿ ಅವನಿಗೆ ಅನೇಕ ಪ್ರಾಬ್ಲಮ್ಗಳಿತ್ತು. ಆಮೇಲೆ ಅಲ್ಲಿ 25ನೇ ಕೀರ್ತನೆ 1ನೇ ವಾಕ್ಯ ಓದಿ ನೋಡಿ. ಪ್ರೈಸ್ ಲಾರ್ಡ್. 25ನೇ ಕೀರ್ತನೆ 1ನೇ ವಾಕ್ಯ. ಅವನು ಹೇಳೋ ಮಾತೇನಂತ ಹೇಳಿದ್ರೆ, ಯೆಹೋವನೇ ನಿನ್ನಲ್ಲಿಯೇ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಡ. ನೋಡಿ ಅವನ ಫೇತ್ ನೋಡಿ. ನೀವು ನಂಬಿದ ದೇವರು ನಿಮ್ಮನ್ನು ಆಶಾಭಂಗ ಪಡಿಸುವುದೇ ಇಲ್ಲ. ಎಷ್ಟು ಮಂತ್ರವಾದಿ ನಿನ್ನ ವಿರುದ್ಧ ಬಂದರೂ ಸಹ ನಿನ್ನ ದೇವರು ನಿನ್ನನ್ನು ಬಿಟ್ಟುಕೊಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೀರಿ. ಇವತ್ತು ನನ್ನ ದೇವರು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ಅವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೀವು ನೋಡಿ, ದೇವರ ವಾಕ್ಯದಲ್ಲಿ ಎಲಿಯನ ಬಗ್ಗೆ ನಾವು ನೋಡುವುದಾದ್ರೆ, ಎಲಿಯನ ವಿರುದ್ಧ ಬಾಳ ಪ್ರವಾದಿಗಳು ನಿಂತರಂತೆ. 450 ಬಾಳ ಪ್ರವಾದಿಗಳು ಯಾರ ವಿರುದ್ಧ ನಿಂತದ್ದು? ಎಲಿಯನ ವಿರುದ್ಧ. ಒಬ್ಬ ಎಲಿಯ 450 ಬಾಳ ಪ್ರವಾದಿಗಳು. ಬಾಳ ಪ್ರವಾದಿಗಳಂತ ನಿಮಗೆ ಗೊತ್ತುಂಟಲ್ಲ, ಅವರು ಯಾವುದಂತ ಹೇಳಿದ್ರೆ ಇಜಬೇಲನ ಆತ್ಮ ಹೊಂದಿದವರು. ಆ ಒಂದು ಗುಂಪು ಒಬ್ಬ ಎಲಿಯನ ವಿರುದ್ಧ ನಿಲ್ತಾರೆ. ಆಗ ಎಲಿಯ ಧೈರ್ಯವಾಗಿ ಅವರ ವಿರುದ್ಧ ಬಂದು ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡಬೇಕು, ನೀವು ಸಹ ಯಜ್ಞವೇದಿ ಕಟ್ಟಿ, ನಾನು ಸಹ ಯಜ್ಞವೇದಿ ಕಟ್ತೇನೆ. ಆದ್ರೆ ಯಾರು ಸಹ ಬೆಂಕಿ ಅದಕ್ಕೆ ಹಚ್ಚಬಾರದು. ಬೆಂಕಿ ಎಲ್ಲಿಂದ ಬರಬೇಕು? ಪರಲೋಕದಿಂದ ಬರಬೇಕು. ಯಾರ ದೇವರು ಪರಲೋಕದಿಂದ ಬೆಂಕಿ ತರ್ತಾನೆ ಅವನೇ ನಿಜವಾದ ದೇವರು ಎಂಬುದಾಗಿ ಹೇಳಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಫಸ್ಟ್ ಆಪರ್ಚುನಿಟಿ ಯಾರಿಗೆ ಕೊಡ್ತಾನೆ? ಆ ಬಾಳ ಪ್ರವಾದಿಗೆ ಕೊಡ್ತಾನೆ. ಬಾಳ ಪ್ರವಾದಿಗೆ ಕೊಡುವಾಗ ಅವ್ರು ಏನ್ ಮಾಡ್ತಾರೆ? ಬೆಳಿಗ್ಗಿಂದ ಸಂಜೆಯವರೆಗೆ ಅವರ ದೇವರನ್ನು ಕೂಗ್ತಾರೆ. ಕೂಗುವಾಗ ಅಲ್ಲಿ ಎಲಿಯ ಒಂದು ಮಾತು ಹೇಳ್ತಾನೆ. ನೀವು ಓದುದಾದ್ರೆ 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 27ನೇ ವಾಕ್ಯ. 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 27ನೇ ವಾಕ್ಯ. ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿ ಗಟ್ಟಿಯಾಗಿ ಕೂಗಿರಿ, ಅವನು ದೇವರಾಗಿರುತ್ತಾನಲ್ಲ. ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲದಿದ್ದರೆ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ಪ್ರಾಣದಲ್ಲಿ ಇರಬಹುದು. ಅದು ಇಲ್ಲದಿದ್ರೆ ಏನ್ ಮಾಡ್ತಿದ್ದಾನೆ? ನಿದ್ರೆ ಮಾಡ್ತಿದ್ದಾನೆ. ಎಚ್ಚರವಾಗಬೇಕು ಎಂಬುದಾಗಿ ಹೇಳಿದ್ರು. ಅಂದ್ರೆ ಈ ಎಲಿಯ ಅವನ ದೇವರ ಬಗ್ಗೆ ಹೇಳ್ತಾನೆ, ಇವತ್ತು ನಿದ್ರೆ ಮಾಡಿರಬಹುದು, ಅವನಿಗೆ ಬಿಸಿ ಆಗಿರಬಹುದು, ಪ್ರಾಣದಲ್ಲಿ ಇರಬಹುದು, ಒಂದೊಂದು ಮಾತು ಅವರ ದೇವರ ಬಗ್ಗೆ ಹೇಳ್ತಾನೆ. ನಂತರ ಅವರು ಮೈಯೆಲ್ಲ ರಕ್ತ ಸುರಿಸ್ತಾರಂತೆ. ರಕ್ತ ಬಂದರೂ ಸಹ ಏನ್ ಮಾಡುವುದಿಲ್ಲ, ಅಲ್ಲಿ ಬೆಂಕಿ ಬರುವುದಿಲ್ಲ. ನಂತರ ಎಲಿಯನು ಏನ್ ಮಾಡಿದ ಅಂತ ಹೇಳಿದ್ರೆ, ಚಿಕ್ಕ ಪ್ರಾರ್ಥನೆ ಮಾಡಿದ. ಯೆಹೋವನೇ ಕಿವಿಗೊಡು ಎಂಬುದಾಗಿ ಹೇಳಿ ಈ ಜನರ ಕಣ್ಣು ತೆರೆಯಬೇಕಾದ್ರೆ, ಅಲ್ಲೆಲೂಯ, ನೀನು ಪರಲೋಕದಿಂದ ಬೆಂಕಿ ಕಳಿಸಿ ಎಂಬುದಾಗಿ ಹೇಳುವಾಗ ಅವರು ಪ್ರಾರ್ಥನೆ ಮಾಡಿಕೊಳ್ಳೆ ಪರಲೋಕದಿಂದ ಬೆಂಕಿ ಬಿದ್ದು ಏನಾಯ್ತಂತೆ? ಆ ಯಜ್ಞ ವೇದಿಯನ್ನು ದೇವರು ಸ್ವೀಕಾರ ಮಾಡಿದ.
ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಿನ್ನ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡ ದೇವರಾಗಿದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಿ? ಹಲ್ಲೆಲೂಯಾ. ಆತನು ನಿನ್ನನ್ನು ಶತ್ರುವಿನ ಕೈಗೆ ಬಿಡುವುದಿಲ್ಲ. ಶತ್ರು ನಿನ್ನ ಜೀವಿತದಲ್ಲಿ ಏನೇ ಮಾಡಿದರೂ ಅದು ನಡೆಯುವುದಿಲ್ಲ. ಯಾಕಂದ್ರೆ ನಿನ್ನ ದೇವರು ದೊಡ್ಡವನಾಗಿದ್ದಾನೆ. ನೋಡಿ, ಕೀರ್ತನೆಗಳ ಪುಸ್ತಕ 116ನೇ ಕೀರ್ತನೆ, ಅದರಲ್ಲಿ 3ನೇ ವಾಕ್ಯವನ್ನು ಓದಿ ನೋಡಿ. 116ನೇ ಕೀರ್ತನೆ, ಅದರಲ್ಲಿ 3ನೇ ವಾಕ್ಯ ನೋಡಿ. ಅವ್ರು ಹೇಳ್ತಾ ಇದ್ದಾನೆ, ಮರಣ ಭಾಷೆಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು, ಚಿಂತೆಯಲ್ಲಿ ಇಕ್ಕಟ್ಟಿನಲ್ಲಿ ಬಿದ್ದು ಹೋಗಿದ್ದೆನು. ಆಗ ಯೆಹೋವನ ಹೆಸರನ್ನು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸಿ ಎಂದು ಹೇಳಿದೆನು. ಯೆಹೋವನು ಕೃಪಾಳು ನೀತಿವಂತನು ಆಗಿದ್ದಾನೆ. ನಮ್ಮ ದೇವರು ಏನಾಗಿದ್ದಾನೆ ಅಂದ್ರೆ ಕನಿಕರ ಉಳ್ಳ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಬಗ್ಗೆ ದೇವರು ಕನಿಕರ ತೋರಿಸುತ್ತಾನೆ. ಹಲ್ಲೆಲೂಯಾ. ಶತ್ರುವಿಗೆ ಕನಿಕರ ತೋರಿಸುವುದಿಲ್ಲ ದೇವರು, ನಿನ್ನ ಬಗ್ಗೆ ಕನಿಕರವನ್ನು ತೋರಿಸುತ್ತಾನೆ. ನೀನು ಹೋಗುವಾಗಲೂ ನೀನು ಬರುವಾಗಲೂ ನನ್ನ ದೇವರು ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ. ಎಷ್ಟು ಜನ ನಂಬ್ತೀರಿ? ನನ್ನ ದೇವರು ಕಾಪಾಡ್ತಾನೆ. ನನ್ನ ದೇವರು ಎಲ್ಲ ಕೇಡಿನಿಂದ ತಪ್ಪಿಸುವ ಸಾಮರ್ಥ್ಯ ಉಂಟು. ಅಲ್ಲಿ ನೀನು ಮಾತ್ರ ದೇವರ ನಂಬಿಕೆ ಇಟ್ಟರೆ ಸಾಕು, ನೀನು ಮಾತ್ರ ದೇವರಲ್ಲಿ ಭಯಭಕ್ತಿ ಇಟ್ಟರೆ ಸಾಕು. ನಮಗೆ ದಾನಿಯೇಲನ ಬಗ್ಗೆ ಗೊತ್ತುಂಟು. ಈ ದಾನಿಯೇಲನ ಜೀವಿತದಲ್ಲಿ ಅವನು ದೇವರಿಗೆ ಭಯಭಕ್ತಿಯಾಗಿ ನಿಂತ. ಅಲ್ಲಿ ಬೈಬಲ್ ಇರ್ತದೆ, ಅವನು ದಿನಕ್ಕೆ 3 ಸರ್ತಿ ಏನ್ ಮಾಡ್ತಿದ್ದ? ಪ್ರಾರ್ಥನೆ ಮಾಡ್ತಿದ್ದಾನೆ. ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಿದ್ದ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿದ್ದ ನಾವು ನೋಡ್ತೇವೆ, ಬೆಬಿಲಾನ್ ದೇಶದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅವರು ದಾನಿಯೇಲನ ವಿರುದ್ಧ ತಿರುಗಿ ಬಿಡ್ತಾರೆ. ಆಗ ದಾನಿಯೇಲನ ವಿಷಯದಲ್ಲಿ ಏನು ತಪ್ಪು ಹುಡುಕ್ಲಿಕ್ಕೆ ಅವರಿಗೆ ಆಗಲಿಲ್ಲ. ಅವರಿಗೆ ಒಂದು ವಿಷಯ ಗೊತ್ತಾಯ್ತು, ದಾನಿಯೇಲನ ಸಿಕ್ಕಿಸಬೇಕಾದ್ರೆ ಅದು ಯಾವುದರಲ್ಲಿ ಸಿಕ್ಕಿಸಬೇಕು? ದೇವರ ವಿಷಯದಲ್ಲಿ ಸಿಕ್ಕಿಸಬೇಕು ಹೊರತು ಬೇರೆ ಯಾವುದ್ರಲ್ಲಿ, ಅವನ ಕೆಲಸದಲ್ಲಿ ಆಗಲಿ ಯಾವುದ್ರಲ್ಲಿ ಸಹ ಅವನನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಿಕ್ಕಿಸಿ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವರು ಪ್ಲಾನ್ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಾರಿಯವೇಶ ರಾಜನ ಬಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದ್ರೆ, ರಾಜನೇ ನೀನು ಒಂದು ಕೆಲಸ ಮಾಡ್ಬೇಕು, ಒಂದು ಸಂಗತಿ ಮಾಡ್ಬೇಕು. ಏನಂತ ಹೇಳಿದ್ರೆ, 30 ದಿವಸಗಳವರೆಗೆ ನೀನು ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾರು ಸಹ ಬೇರೆ ಯಾವುದನ್ನು ಪ್ರಾರ್ಥನೆ ಮಾಡಬಾರ್ದು. ನಿನ್ನನ್ನು ಮಾತ್ರ, ದಾರಿಯವೇಶ ರಾಜನೇ ನಿನ್ನನ್ನು ಮಾತ್ರ ಪ್ರಾರ್ಥನೆ ಮಾಡಬೇಕು, ನಿನ್ನನ್ನು ಆರಾಧನೆ ಮಾಡ್ಬೇಕು ಎಂಬುದಾಗಿ ನೀನೇನ್ ಮಾಡ್ಬೇಕಂತ ಹೇಳಿದ್ರೆ, ನೀನೊಂದು ರಾಜಾಜ್ಞೆಯನ್ನು ಕಳಿಸ್ಬೇಕು ಎಂಬುದಾಗಿ ಹೇಳುವಾಗ ಎಲ್ಲರೂ ಅದಕ್ಕೆ ಒಪ್ಪುವಾಗ ರಾಜನಿಗೆ ಸೀಲ್ ಆಗ್ತಾನೆ, ಮುದ್ರೆ ಆಗ್ತಾನೆ. ಆಗ ಬೈಬಲ್ ಹೇಳ್ತದೆ, ರಾಜನು ಈ ಮುದ್ರೆ ಹಾಕಿದ ನಂತರ ಇದನ್ನು ತಿಳಿದ ದಾನಿಯೇಲನು ಏನ್ ಮಾಡಿದಂತೆ, ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದಂತೆ. ಅವನ ಜೀವಿತದಲ್ಲಿ ಅವನು ರಾಜನಿಗೆ ಭಯಪಟ್ಟಿಲ್ಲ, ರಾಜನ ಆಜ್ಞೆಗೆ ಭಯಪಟ್ಟಿಲ್ಲ, ಅವನು ಭಯಪಟ್ಟದ್ದು ದೇವರಿಗೆ. ಇವತ್ತು ಎಷ್ಟು ಜನ ದೇವರಿಗೆ ಭಯಪಡ್ತಾ ಇದ್ದಾರೆ? ಅಲ್ಲಿ ನಾನು ಹೇಳ್ತೀನಿ, ಇವತ್ತು ನಿನ್ನ ಜೀವಿತದಲ್ಲಿ ನೀನು ಭಯಪಡಬೇಕಾದದ್ದು ದೇವರಿಗೆ. ಅಲ್ಲಿ ಇವತ್ತು ಎಲ್ಲ ಸೈತಾನನಿಗೆ ಭಯಪಡ್ತಾರೆ, ಆದ್ರೆ ನಾವು ದೇವರಿಗೆ ಮಾತ್ರ ಭಯಪಡಬೇಕು. ನಿನ್ನ ಪ್ರಾಣವನ್ನು ತಪ್ಪಿಸುವ ದೇವರಿರುವಾಗ ನೀನು ಯಾವುದಕ್ಕೆ ಎದುರಬೇಡ. ನಾವು ಸೈತಾನನಿಗೆ ಎದುರುವುದು, ಸೈತಾನ ಯಾರಿಗೆ ಎದುರುತ್ತಾನೆ? ನಮಗೆ ಎದುರುತ್ತಾನೆ. ಅವನಿಗೆ ಗೊತ್ತು, ಆ ಮನೆಗೆ ಹೋದ್ರೆ ಅವನ ಕತೆ ಮುಗೀತಿ ಅಂತ. ಅದಕ್ಕೆ ಅವನು ಹೇಳುದು, ಯಾರಾದ್ರೂ ಒಳಗೆ ಬಂದ್ರೆ ಏನಾಗ್ತದೆ, ಅವರ ಪ್ರಾಣ ಹೋಗ್ತದೆ ಅಂತ. ಯಾರ ಪ್ರಾಣ ಹೋಗುದು? ನಿಜವಾಗಿ ಯಾರ ಪ್ರಾಣ ಹೋಗುದು? ಸೈತಾನದ ಪ್ರಾಣ ಹೋಗುದು. ಅವನ ಜೀವಿತ ಅಲ್ಲಿ ಮುಗಿಯಿತು, ಅವನ ಕತೆ ಅಲ್ಲಿ ಮುಗಿಯಿತು. ಅವನಿಗೆ ಮತ್ತೆ ಆ ಮನೆಯಲ್ಲಿ ಇರುವ ಅವಕಾಶ ದೇವರು ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ, ನಿನ್ನ ದೇವರು ದೊಡ್ಡ ದೇವರಾಗಿದ್ದಾರೆ. ಒಂದು ತಿಳಿದುಕೊಳ್ಬೇಕು, ಯಾವಾಗ ಸಹ ನಿನ್ನ ದೇವರು ದೊಡ್ಡ ದೇವರಾಗಿದ್ದಾರೆ. ನನ್ನ ದೇವರು ದೊಡ್ಡವರಾಗಿದ್ದಾರೆ. ನಿನ್ನ ಯೇಸು ಸ್ವಾಮಿ ಸಾಧಾರಣ ಯೇಸು ಸ್ವಾಮಿ ಅಲ್ಲ, ಎಲ್ಲದರ ಮೇಲೆ ಜಯಶಾಲಿ ಆದ ದೇವರು. ಮರಣದ ಮೇಲೆ ಜಯಶಾಲಿ ಆಗಿದ್ದಾನೆ, ಪಾತಾಳದ ಮೇಲೆ ಜಯಶಾಲಿ ಆಗಿದ್ದಾನೆ. ಅವನನ್ನು ನಂಬುವ ನಿನ್ನ ಜೀವಿತದಲ್ಲಿ ಯಾವ ಮರಣವು ಬರುವುದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಉಪದ್ರವ ನಿನ್ನ ಗುಡಾರ ಸಮೀಪಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಏನು ಹೇಳ್ತೀನಂತ ದೇವರ ಮಕ್ಕಳೇ, ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವ ದೇವರಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೀನಿ, ಇವತ್ತು ನಿಮ್ಮನ್ನು ಎಲ್ಲ ಕೇಡಿನಿಂದ ದೇವರು ತಪ್ಪಿಸ್ತಾನೆ. ನೀನು ಹೋಗುವಾಗಲೂ ಬರುವಾಗಲೂ ಇಲ್ಲಿಂದ ದೇವರು ಸದಾ ಕಾಲಿನ ಕಾಪಾಡ್ತಾರಂತೆ. ಇವತ್ತು ನಾವು ಹೋಗಿ ಬರ್ಲಿಕ್ಕೆ ಕಾರಣ ನಮ್ಮ ಹಿಂದೆ ಒಂದು ಪ್ರೊಟೆಕ್ಷನ್ ಉಂಟು. ಎಷ್ಟು ಜನ ನಂಬ್ತೀರಿ? ನನ್ನ ಹಿಂದೆ ಒಂದು ಪ್ರೊಟೆಕ್ಷನ್ ಉಂಟು, ನನ್ನ ಹಿಂದೆ ಒಂದು ಏಂಜಲ್ಸ್ ಉಂಟು. ಯಾಕಂತ ಹೇಳಿದ್ರೆ ಇದು ಯಾವುದು ವರ್ಕ್ ಆಗುವುದಿಲ್ಲ. ಅನೇಕ ಸಾಕ್ಷಿಗಳನ್ನು ದೇವರು ಎಬ್ಬಿಸ್ತಾರೆ. ಯಾಕೆ ಗೊತ್ತಿಲ್ಲ? ನನ್ನ ದೇವರು ಜೀವಂತ ದೇವರು ಎಂಬುದಾಗಿ. ಅಲ್ಲಿ ಇವತ್ತು ಜೀವಂತ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ.
ಹಾಗಾಗಿ ನೀವು ಯಾವುದಕ್ಕೆ ಭಯ ಪಡಬೇಡ್ರಿ. ಅನೇಕ ಮಂತ್ರವಾದಿಗಳು ಅವರ ಮಂತ್ರವನ್ನು ಬೆಂಕಿಯಲ್ಲಿ ಸುಟ್ಟು ಇವತ್ತು ದೇವರ ಸೇವೆ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ ಅದು ಅವರನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಒಬ್ಬನೇ ನಮ್ಮನ್ನು ಉಳಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಒಬ್ಬನೇ ನಮ್ಮ ಪ್ರಾಣವನ್ನು ಕಾಪಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ನೀನು ಯಾವ ಪರಿಸ್ಥಿತಿಯಲ್ಲಿದ್ರು ಸಹ ದೇವರು ಇವತ್ತು ನಿನ್ನೊಂದಿಗೆ ಮಾತನಾಡ್ತಿದ್ದಾನೆ. ನಾನು ನಿನ್ನ ಎಲ್ಲ ಕೇಡಿನಿಂದ ತಪ್ಪಿಸ್ತೇನೆ, ನಿನ್ನ ಪ್ರಾಣವನ್ನು ಕಾಪಾಡುತ್ತೇನೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಕರ್ತ ನಿನ್ನನ್ನು ಕಾಪಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವ ವಿಷಯಕ್ಕೆ ಭಯ ಪಡಬೇಡ. ಸೈತಾನನ ಸ್ವಭಾವ ಅದು ಗೊತ್ತಿಲ್ಲ, ಭಯಪಡಿಸು, ಭಯಪಡಿಸು. ಇವತ್ತು ಅನೇಕರಿಗೆ ಭಯ, ಕೂತ್ಕೊಂಡ್ರೆ ಭಯ, ನಿಂತರು ಸಹ ಭಯ. ನಾನು ಹೇಳ್ತೀನಿ, ಇವತ್ತು ಆ ಭಯವನ್ನು ಬಿಟ್ಟು ನೀವು ಹೋಗ್ಬೇಕು. ಯಾವಾಗ ನಿಮಗೆ ನಂಬಿಕೆ ಬರ್ತದೆ ಆಗ ಭಯ ಬಿಟ್ಟು ಹೋಗ್ತದೆ. ನಂಬಿಕೆ ದೇವರ ಒಂದು ಆಯುಧ, ಭಯ ಸೈತಾನನ ಆಯುಧ. ಹೇಳ್ರಿ, ಇವತ್ತು ನಾನು ಭಯ ಪಡುವುದಿಲ್ಲ, ನಾನು ಭಯ ಪಡುವುದಿಲ್ಲ. ಹೇಳ್ರಿ, ಯಾವ ವಿಷಯಕ್ಕೆ ನಾನು ಭಯ ಪಡುವುದಿಲ್ಲ, ಯಾಕಂದ್ರೆ ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ನಾನು ಹೇಳ್ತೇನೆ, ನಿಮ್ಮ ಸಂಗಡ ದೇವರಿದ್ದಾನೆ, ನಿಮ್ಮ ಸಂಗಡ ಕರ್ತನಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ಭಯ ಪಡ್ತೀರಾ? ಯಾರಾದ್ರೂ ಭಯ ಪಡ್ತಾರೆ? ನಾನು ಹೇಳ್ತೀನಿ, ಇವತ್ತು ಭಯ ಇರುವುದಾದ್ರೆ ಇವತ್ತು ಭಯ ತೆಗೆದು ನೀವು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ. ಯಾಕಂದ್ರೆ ನನ್ನ ದೇವರು ನಿಮ್ಮನ್ನು ಎಲ್ಲ ಭಯದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಹೆದರಬೇಡ, ಧೈರ್ಯದಿಂದ ಮುಂದೆ ಹೋಗುವುದಾದ್ರೆ ದೇವರು ನಿನಗೆ ಜಯವನ್ನು ಕೊಡುವವನಾಗಿದ್ದಾನೆ. ಅಲ್ಲಿ ದೇವರು ಹೇಳ್ತಾ ಮುಂದೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ. ನೋಡಿ, ಸತ್ಯವೇದದಲ್ಲಿ ಎಲ್ಲಿ ಸಹ ಹಿಂದೆ ಹೋಗಂತ ಹೇಳಿದಾರ? ಕೆಂಪು ಸಮುದ್ರ ಬರುವಾಗ ದೇವರು ಏನ್ ಹೇಳಿದ? ಮುಂದೆ ಹೋಗು. ಎರಿಕೋ ಕಡೆ ಬರುವಾಗ ಏನ್ ಹೇಳಿದ್ರು? ಮುಂದೆ ಹೋಗು. ಯೋರ್ದಾನ್ ಬಂತ, ಮುಂದೆ ಹೋಗು. ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ಯಾವುದೇ ತಡೆ ಇರುವುದಾದ್ರೆ ನೀನು ಮುಂದೆ ಹೋಗ್ಬೇಕು. ನೀನು ಮುಂದೆ ಹೋಗುವಾಗಲೂ ಬರುವಾಗಲೂ ಕರ್ತ ನಿನ್ನ ಸಂಗಡ ಇರ್ತಾನಂತ ಹೇಳಿದ್ರೆ ಇವತ್ತು ಯಾವ ವಿಷಯಕ್ಕೆ ಭಯ ಪಡಬೇಡ. ಕರ್ತ ನಿನ್ನ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ, ಯಾಕಂದ್ರೆ ಅವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಯೋಬನ ಪುಸ್ತಕದಲ್ಲಿ ಹೇಳ್ತದೆ, ಕರ್ತನು ಭಕ್ತರ ಹೆಜ್ಜೆಯನ್ನು ಕಾಪಾಡ್ತಾನಂತೆ. ಇವತ್ತು ನಾನು ನಿನ್ನ ಹೆಜ್ಜೆಯನ್ನು ದೇವರು ಕಾಪಾಡ್ತಾನೆ, ನಿನ್ನ ಹೆಜ್ಜೆಯನ್ನು ಕಾಪಾಡ್ತಾನೆ. ದೇವರ ಮಕ್ಕಳು, ಇವತ್ತು ನಾನು ನೀನು ಸಾಧಾರಣ ವ್ಯಕ್ತಿ ಅಲ್ಲ. ಅದಕ್ಕೆ ಹೇಳು, ಸಾಧಾರಣ ವ್ಯಕ್ತಿ ಅಲ್ಲ. ಆಮೇಲೆ ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 121ನೇ ಕೀರ್ತನೆ 6ನೇ ವಾಕ್ಯ, 121ನೇ ಕೀರ್ತನೆ ಅದರಲ್ಲಿ 6ನೇ ವಾಕ್ಯ ಏನ್ ಹೇಳ್ತದೆ? ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಏನ್ ಮಾಡುವುದಿಲ್ಲ. ಯಾವುದಂತೆ? ಸೂರ್ಯ ಸಹ ಬಾಧಿಸುವುದಿಲ್ಲ, ಚಂದ್ರ ಸಹ ಏನ್ ಮಾಡುವುದಿಲ್ಲ, ಬಾಧಿಸುವುದಿಲ್ಲ. ನಕ್ಷತ್ರ ಹೇಳ್ರಿ, ಯಾವುದು ಬಾಧಿಸುವುದಿಲ್ಲ. ಯಾಕೆ ಗೊತ್ತಿಲ್ಲ? ನಿನ್ನನ್ನು ದೇವರು ಆಲ್ರೆಡಿ ಕಲ್ವಾರಿ ಕ್ರೂಜಿಯಲ್ಲಿ ಆತನ ಮರಣವನ್ನು ನಿನ್ನನ್ನು ಜಯಶಾಲಿಯಾಗಿ ಮಾಡಿದ್ದಾನೆ. ಸೈತಾನನ ಮೇಲೆ ನಮಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ಹೇಳ್ತೀನಿ, ಯಾವ ವಿಷಯದಲ್ಲಿ ಭಯ ಪಡುವ ಅಗತ್ಯ ಇಲ್ಲ. ನಿನಗೆ ನನಗೊಬ್ಬ ದೇವರಿದ್ದಾನೆ, ಅವನು ಇವತ್ತು ಸಹ ಜೀವಿಸ್ತಾ ಇದ್ದಾನೆ, ಇವತ್ತು ಸಹ ಜೀವಿಸಿದ್ದಾನೆ. ಯಾಕೆಂದ್ರೆ ಮರಣವಾತ ನನ್ನ ಮುಟ್ಲಿಕ್ಕೆ ಆಯ್ತಾ? ಇವತ್ತು ಎಲ್ಲರೂ ಭಯಪಡುದು ಯಾವುದಕ್ಕೆ? ಮರಣಕ್ಕೆ ಭಯಪಡುದು. ಹೌದಾ? ಮರಣಕ್ಕೆ. ಆದ್ರೆ ಯೇಸು ಸ್ವಾಮಿ ಮರಣದಿಂದ ಜಯಿಸಿದ್ದಾನೆ, ಪಾತಾಳವನ್ನು ಜಯಿಸಿದ್ದಾನೆ. ಹಾಗಾಗಿ ಇವತ್ತು ಯಾವುದಕ್ಕೆ ಭಯಪಡಬಾರ್ದು? ನಾವು ಮರಣಕ್ಕೆ ಭಯಪಡಬಾರ್ದು, ಪಾತಾಳಕ್ಕೆ ಏನ್ ಮಾಡಬಾರ್ದು? ಭಯಪಡಬಾರ್ದು. ಯಾಕೆ ಅದನ್ನ ನಾವು ಭಯಪಡುವುದಾದ್ರೆ ಅದು ದೇವರಿಗೆ ಮಾತ್ರ. ದಾನಿಯೇಲನು ಆ ಒಂದು ಆಚಾರ್ಯ ತಿಳಿದು ಸಹ ಏನ್ ಮಾಡ್ತಾನೆ? ಅವನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾನೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ಅವರು ರಾಜನ ಬಳಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು, ದಾನಿಯೇಲ ನಿನ್ನ ಆಜ್ಞೆಯನ್ನು ವಿರೋಧಿಸಿದ್ರಿಂದ ಅವನ್ನ ಎಲ್ಲಿಗೆ ಹಾಕ್ಬೇಕು? ಸಿಂಹದ ಗವಿಯಲ್ಲಿ ಹಾಕ್ಬೇಕು ಎಂಬುದಾಗಿ. ನೋಡಿ, ದಾನಿಯೇಲ ಭಯಪಟ್ಟಿಲ್ಲ, ಸಿಂಹದ ಗವಿಗೆ ಸಹ ಹೋಗ್ಲಿಕ್ಕೆ ರೆಡಿಯಾದ. ಅಲ್ಲೇ ಸಿಂಹದ ಗವಿಗೆ ಬರುವಾಗ ನಾನು ಹೇಳ್ತೇನೆ, ಅವನನ್ನು ಸಿಂಹದ ಗವಿಯಲ್ಲಿ ಹಾಕುವಾಗ ಸರ್ ಒಂದು ಸಿಂಹವು ಏನಾಗ್ಲಿಲ್ಲ, ಅವನು ಮುಟ್ಲಿಕ್ಕೆ ಆಗ್ಲಿಲ್ಲ. ಒಂದು ಸಿಂಹ ಸಹ ಅವನನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ. ಅವನು ರಾತ್ರಿ ಇಡೀ ಆ ಸಿಂಹದ ಹತ್ತಿರವೇ ಮಲಗಿದ್ದ, ಚಂದ ಮಾಡಿ ನಿದ್ರೆ ಮಾಡಿದ. ಆದ್ರೆ ಬೈಬಲ್ ಹೇಳ್ತದೆ, ಅವನನ್ನು ಸಿಂಹದ ಗವಿಗೆ ಹಾಕಿದ ದಾನಿಯೇಲ ರಾತ್ರಿ ಇಡೀ ಏನ್ ಮಾಡಲಿಲ್ಲಂತೆ? ನಿದ್ರೆ ಮಾಡಲಿಲ್ಲ. ದಾನಿಯೇಲನಿಗೆ ಒಳ್ಳೆ ನಿದ್ರೆ ಬಂತು, ರಾಜನಿಗೆ ನಿದ್ರೆ ಬರಲಿಲ್ಲ. ಇವತ್ತು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಶತ್ರುವಿಗೆ ನಿದ್ರೆ ತಪ್ಪುತ್ತದೆ, ನಿನಗೆ ಒಳ್ಳೆ ನಿದ್ರೆ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತದೆ, ಮರು ದಿವಸ ದಾರಿವೇಶ ಬೆಳಿಗ್ಗೆ ಆ ಒಂದು ಗವಿಯಲ್ಲಿ ಹತ್ರ ಬಂದು ಹೇಳ್ತಾ ಇದ್ದಾರೆ, ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲಿಕ್ಕೆ ಶಕ್ತನಾದನು. ನೋಡಿ, ನಿನ್ನನ್ನು ಬದುಕಿಸಲಿಕ್ಕೆ ಶಕ್ತನಾದನು. ನೀನು ನಿತ್ಯವೂ ಭಜಿಸುವ ದೇವರು, ನೀನು ಪ್ರೀತಿಸುವ ದೇವರು ನಿನ್ನನ್ನು ಈ ಸಿಂಹದ ಬಾಯಿಂದ ತಪ್ಪಿಸಲಿಕ್ಕೆ ಶಕ್ತನಾದನು ಎಂಬುದಾಗಿ ಹೇಳುವಾಗ ಒಳಗೊಂದು ಸೌಂಡ್ ಬರ್ತದೆ. ಅಲ್ಲಿ ರಾಜನೇ ಚಿರಂಜೀವಿಯಾಗಿರು, ನನ್ನ ದೇವರು ನನ್ನನ್ನು ರಕ್ಷಿಸಿದ, ಸಿಂಹದ ಬಾಯನ್ನು ಕಟ್ಟಿದ, ಯಾವ ಸಿಂಹವು ನನ್ನನ್ನು ಮುಟ್ಟದಾಗೆ ನನ್ನನ್ನು ಕಾಪಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ,
ಲೋಕದ ಯಾವ ವ್ಯಕ್ತಿಗಳು ನಿನ್ನನ್ನು ಮುಟ್ಲಿಕ್ಕಾಗುವುದಿಲ್ಲ. ಲೋಕದ ಯಾವ ಶಕ್ತಿ ನಿನ್ನನ್ನು ಮುಟ್ಲಿಕ್ಕಾಗುವುದಿಲ್ಲ. ಯಾಕೆ ಗೊತ್ತಿಲ್ಲ? ಒಂದೇ ಕಾರಣ ಏನಂತೇಳಿದ್ರೆ ನಿನ್ನನ್ನು ದೇವರು ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ. ಎಷ್ಟು ಜನ ನಂಬ್ತೇನೆ? ನಿನ್ನ ಪ್ರಾಣವನ್ನು ದೇವರು ಕಾಪಾಡ್ತಾನೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಕರ್ತ ನಿನ್ನನ್ನು ಮಾಡ್ತಾನೆ, ಕಾಪಾಡ್ತಾನೆ. ಯಾಕಂದ್ರೆ ಅವರು ಕಾಪಾಡುವ ದೇವರಾಗಿದ್ದಾರೆ. 23ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳ್ತಾರೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡಲಿ ಎಂಬುದಾಗಿ. ಅದೇ 23ನೇ ಕೀರ್ತನೆ ಹೇಳ್ತಾರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನಿ ಎಂಬುದಾಗಿ. ಇವತ್ತು ದೇವರ ಮಕ್ಕಳ ನಿನ್ನ ಸುತ್ತಮುತ್ತಲ ಕೇಳಿ ಉಂಟ, ಭಯಪಡಬೇಡ. ಕೇಡು ನಿನ್ನನ್ನು ಮುಟ್ಟದಾಗಿ ದೇವರು ಕಾಪಾಡ್ತಾನೆ. ಯಾವ ದುರಾತ್ಮ ನಿನ್ನನ್ನು ಮುಟ್ಟದ ಹಾಗೆ ಕಾಪಾಡ್ತಾನೆ. ನಾನು ಹೇಳ್ತೇನೆ, ಇವತ್ತಿನಿಂದ ದೇವರು ನಿನಗೊಂದು ದೊಡ್ಡ ಜಯವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ರು ಸಹ ದೇವರು ಅದರಿಂದ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ನನ್ನ ಬರುವಾಗ ನಂಬ್ತೇನೆ, ಈ ದಿನ ದೇವರ ಆತ್ಮ ನಿನ್ನೊಂದಿಗೆ ಮಾತನಾಡ್ತಿದ್ದಾನೆ. ಆತನಿಂದ ಎಲ್ಲ ಕೇಳಿನಿಂದ ಆತನು ತಪ್ಪಿಸುವ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಬೈಬಲ್ ಹೇಳ್ತದೆ, ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ವಿಧೇಯರಾದ್ರೆ ಸಾಕು, ದೇವರಿಗೆ ವಿಧೇಯರಾದ್ರೆ ಸಾಕು. ವಿಧೇಯರಿಗೆ ಇರುವ ಆಶೀರ್ವಾದ ಏನಂತ ಹೇಳಿದ್ರೆ, ಅಲ್ಲಿ ಬೈಬಲ್ ಹೇಳ್ತದೆ, ನೀನು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಿನಗೆ ಶುಭ ಉಂಟಾಗುತ್ತದೆ ಎಂಬುದಾಗಿ. ದೇವರ ಮಗನ, ಇವತ್ತು ನೀನು ಹೋಗುವಾಗಲೂ ಬರುವಾಗಲೂ ನಿನಗೆ ದೇವರು ಶುಭತೆಯನ್ನು ಕೊಡುತ್ತಾನೆ. ನೀನು ಒಂದು ಪಕ್ಷ ವೆಹಿಕಲ್ ಹೋಗುವಾಗ ದೇವರ ಪ್ರೊಟೆಕ್ಷನ್ ನಿನಗೆ ಉಂಟು ಎಂಬುದಾಗಿ ಮರೆಯಬೇಡ. ಅಲ್ಲಿ ದೇವದೂತರನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ಇವತ್ತು ನೀನು ಹಾಗೆ ಹೋಗುವುದಿಲ್ಲ. ದೇವರು ಇವತ್ತು ನಿನ್ನ ಜೊತೆ ಮಾತನಾಡ್ತಿದ್ದಾನೆ. ಮಗನೇ, ಮಗನೇ, ಧೈರ್ಯವಾಗಿರು. ಹಲ್ಲೆಲೂಯಾ. ದೇವರ ವಾಕ್ಯ ಏಷಿಯ 41ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳ್ತದೆ, ದಿಗ್ಭ್ರಮೆಗೊಳ್ಳದಿರು, ಕಳವಳಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ನನ್ನ ಧರ್ಮದ ಬಲಗೈ ನಾನು ನಿನಗೆ ಆಧಾರವಾಗಿ ಕೊಡುತ್ತೇನೆ ಎಂಬುದಾಗಿ. ಇವತ್ತು ಅದ ದೇವರ ಹಸ್ತ ನಿನ್ನ ಮೇಲೆ ಇರುವುದರಿಂದ ನೀನು ಯಾವ ವಿಷಯಕ್ಕೆ ಭಯಪಡಬೇಡ. ಎಷ್ಟು ಜನ ನನ್ನೊಂದಿಗೆ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ತೇನೆ? ಆತನ ಮಹಿಮೆ ನಿನಗೆ ಇದ್ರೆ ಸಾಕು, ಆತನ ತೇಜಸ್ಸು ನಿನ್ನ ಮೇಲೆ ಬಂದರೆ ಸಾಕು. ನಿನ್ನ ವಿರುದ್ಧ ನೀನು ಎಲ್ಲ ಮಾಟ ಮಂತ್ರಗಳನ್ನು ನೆಲಸಮವಾಗಿ ಮಾಡುತ್ತಾನೆ. ಅದರ ಶಕ್ತಿಗಳನ್ನು ದೇವರು ಮುರಿಯುವವನಾಗಿದ್ದಾನೆ. ಇವತ್ತು ನಿನ್ನ ವೈರಿ ನಿನ್ನ ಮುಂದೆ ನಿಲ್ಲಿಕ್ಕೆ ಆಗದಾಗಿ ದೇವರು ಮಾಡುತ್ತಾನೆ. ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ, ನಿನ್ನ ಮಹಿಮೆ ಬೇಕಯ್ಯ. ಕೈಗಳಲ್ಲಿ ಕೇಳುವ ಹಲ್ಲೆಲೂಯಾ. ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ, ನಿನ್ನ ಮಹಿಮೆ ಬೇಕಯ್ಯ. ಎರಡು ಕೈಗಳಲ್ಲಿ ಕೇಳುವ ಹಲ್ಲೆಲೂಯಾ. ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ, ನಿನ್ನ
ಇರುತ್ತದೆ. ಯಾಕೆಂದ್ರೆ ಇಸ್ರೇಲನ್ನು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಡೆಸಿದ ದೇವರು ನಿನ್ನನ್ನು ಮಹಿಮೆಯಿಂದ ತುಂಬಿಸಿ ನಡೆಸುವವನಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರಪ್ಪ. ನಿನ್ನ ವಚನದೊಂದಿಗೆ ನಿನ್ನ ಮಕ್ಕಳೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ದೇವರೇ, ಇವರನ್ನು ನೀನು ಎಲ್ಲ ಕೇಳಿನಿಂದ ತಪ್ಪಿಸುವುದಕ್ಕೆ ಸ್ತೋತ್ರ. ಇವರು ಹೋಗುವಾಗಲೂ ಬರುವಾಗಲೂ ದೇವರೇ ಇವರನ್ನು ನೀನು ನಡೆಸುವುದಕ್ಕೆ ನಿನಗೆ ಸ್ತೋತ್ರ. ಇಲ್ಲಿಂದ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡಿ ಅವರ ಜೀವಿತದಲ್ಲಿ ದೊಡ್ಡ ದೊಡ್ಡ ಸಾಕ್ಷಿಗಳು ಎಬ್ಬಿಸುವುದಕ್ಕೆ ಸ್ತೋತ್ರ. ದೇವರೇ, ಈ ದಿನ ಮೊದಲುಗೊಂಡು ಇವರನ್ನು ಆಶೀರ್ವಾದ ಮಾಡೋದಕ್ಕೆ ಸ್ತೋತ್ರ. ಇನ್ನು ಮುಂದೆ ಯಾವುದಕ್ಕೆ ಭಯ ಮಾಡದೆ ಕೇವಲ ನಿನಗೂ ಭಯಪಟ್ಟು ಜೀವಿಸುವಂತೆ ಮಾಡು. ಮನುಷ್ಯರ ಮಾತಿಗೆ ಭಯಪಡಬಾರದು. ಮನುಷ್ಯರು ಏನು ಮಾಡಲಿಕ್ಕೆ ಶಕ್ತನಲ್ಲ, ಮನುಷ್ಯರು ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ, ನೀನು ಎಲ್ಲ ಮಾಡಲಿಕ್ಕೆ ಶಕ್ತನಾದ್ರಿಂದ ಇವತ್ತು ಈ ಸಭೆಯನ್ನು ಮಕ್ಕಳನ್ನೆಲ್ಲ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ದೊಡ್ಡ ದೊಡ್ಡ ಸಾಕ್ಷಿ ನಿನ್ನ ಮಕ್ಕಳ ಮೂಲಕ ಕೇಳುವಂತೆ ಮಾಡು. ಎಲ್ಲ ಜ್ಞಾನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡುವುದೇನೆ ತಂದೆ, ಆಮೆನ್. ಆಶೀರ್ವಾದವನ್ನು ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನೆನಪಿಯು ಸೇರಿದ ಎಲ್ಲ ದೇವರ ಮಕ್ಕಳದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರದಿಗೂ ಇಂದು ಕ್ರಿಸ್ತನ ಎರಡನೇ ಮರಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಕೊಂಡ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.